matra will be present in the every element. So is that clear? Yes, sir. Okay. Yes, sir. So chemical changes ಬಗ್ಗೆ ಒಂದು ವಿಡಿಯೋ ಇದೆ, ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. Aha!
Ah. Okay, so that is about physical changes. So hope you have got the idea about it now. Okay, so we'll come back to these elements. So next, are particles of pure substance the same no matter where they are formed? So ಅದನ್ನೇ ಹೇಳಿದ್ ನಾನು. So ಎಲ್ಲಿಯಾದ್ರೂ ಸಿಗ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಎಲಿಮೆಂಟ್ಸ್ ಎಲ್ಲಿ ಯಾವ ಕಡೆಯಿಂದ ಯಾವ ಜಾಗದಲ್ಲಿ ಬೇಕಾದ್ರೂ ಸಿಕ್ಕಿದ್ರು the particles are going to be same. So ಎಲ್ಲಿ ಸಿಕ್ಕಿದ್ರು ಎಲ್ಲಿ ಇರ್ಬೋದು ಅದ್ರ ಸೋರ್ಸ್ ಅಮೆರಿಕಾ ಇಂಡಿಯಾ ಆಸ್ಟ್ರೇಲಿಯಾ ಎಲ್ಲಾದ್ರೂ ಆಗಿರ್ಬೋದು. ಸೊ ಎಲ್ ಕಡೆಯಿಂದನೂ ಆದ್ರೂ ನಮ್ಗೆ ಸಿಕ್ಕಿದ್ರೆ ಎಲಿಮೆಂಟ್ಸ್ ಎಲ್ಲಾ ಕಡೆನೂ ಅದ್ರ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಬಿ ಸೇಮ್. So every element has some unique set of properties. Unique ಅಂದ್ರೆ ಬೇರೆ ಯಾವುದನ್ನು ತೋರಿಸ್ತಿರೋಂಥದ್ದು ಅದು ಓನ್ ಆಗಿ ಅದೇ ಮಾತ್ರ ತೋರಿಸುವಂಥದ್ದು unique set of properties. So ಇಲ್ಲಿ each elements can be identified by its properties. So ಅದರ properties basis ಮೇಲೆ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು ಎಲಿಮೆಂಟ್ಗಳನ್ನ. ಸೊ ಯಾವ ಪ್ರಾಪರ್ಟೀಸ್ ತೋರಿಸುತ್ತೆ ಅನ್ನೋದ್ರ ಮೇಲೆ. So each element has its own characteristic properties. So what does characteristic property means? So the properties that don't depend on the amount of material present in a sample of the element. So illen ಹೇಳ್ತಿದ್ರೆ ಅಮೌಂಟ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಲ್ಲ. ನೀವು 1 ಗ್ರಾಮ್ ಆದ್ರೂ ತಗೊಳ್ಳಿ, ನೀವು 1 kg ಆದ್ರೂ ತಗೊಳ್ಳಿ, 1 ಗ್ರಾಮ್ ಅಲ್ಲಿ ಇರುವಂತಹ ಪ್ರಾಪರ್ಟೀಸ್ 1 kg ಇರಲು ಸೇಮ್ ಇರುತ್ತೆ. ಪ್ರಾಪರ್ಟೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟೀಸ್ ವಿಲ್ ನಾಟ್ ಚೇಂಜ್. Whether and it doesn't depends on the amount of material what you are taking. Okay, so that is what characteristic property. So ಒಂದೊಂದು ಎಲಿಮೆಂಟ್ ಗೂ ಡಿಫರೆಂಟ್ ಇರುತ್ತೆ. ಸೊ ಯಾವ್ದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇದೆ? ಫಿಸಿಕಲ್ ಪ್ರಾಪರ್ಟೀಸ್, ಅದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಇದೆ, ಡೆನ್ಸಿಟಿ ಇದೆ. ಇದನ್ನ ಆಲ್ರೆಡಿ ನಾವು ಫಿಸಿಕಲ್ ಚೇಂಜಸ್ ಡಿಸ್ಕಸ್ ಮಾಡಿದ್ವಿ. So physical properties underly boiling point, melting point and density. How these three will be different? So ಈ ಮೂರು ಏನಿದೆ ಇದು ಡಿಫರೆಂಟ್ ಆಗಿರುತ್ತೆ ಡಿಫರೆಂಟ್ ಮೆಟಲ್ ಗಳಿಗೆ. ಒಂದೊಂದು ಮೆಟಲ್ ಗೆ ಒಂದೊಂದು ಬಾಯ್ಲಿಂಗ್ ಪಾಯಿಂಟ್ ಗಳು, ಮೆಲ್ಟಿಂಗ್ ಪಾಯಿಂಟ್ ಗಳು, ಡೆನ್ಸಿಟಿಗಳು ಇರುತ್ತೆ. ಅದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಬಂದ್ರೆ ರಿಯಾಕ್ಟಿವಿಟಿ ವಿತ್ ಡಿಫರೆಂಟ್ ಸಬ್ಸ್ಟೆನ್ಸ್, ಬೇರೆ ಬೇರೆ ಸಬ್ಸ್ಟೆನ್ಸ್ ಜೊತೆ ಹೇಗೆ ರಿಯಾಕ್ಷನ್ ಆಗುತ್ತೆ, ಹೌ ದಿಸ್ ವಿಲ್ ರಿಯಾಕ್ಟ್. ಸೊ ಇಲ್ಲಿ ನೋಡೋದ್ರೆ ನಾವು ಕೊಬಾಲ್ಟ್, ಐರನ್, ನಿಕ್ಕಲ್ ನ ತಗೊಂಡಿದೀವಿ. So ಇದರಲ್ಲಿ if you observe
ಮೆಲ್ಟಿಂಗ್ ಪಾಯಿಂಟ್ ಹ್ಯಾಸ್ ಗಿವನ್ ದೇರ್. ಸೊ ಮೂರಕ್ಕೂ ಡಿಫ್ರೆಂಟ್ ಮೆಲ್ಟಿಂಗ್ ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದೀರಾ. ಅದೇ ರೀತಿ ಮೂರಕ್ಕೂ ಡಿಫ್ರೆಂಟ್ ಡೆನ್ಸಿಟಿನ ಅಬ್ಸರ್ವ್ ಮಾಡ್ತಾ ಇದೀವಿ. ಅಂಡ್ ರಿಯಾಕ್ಟಿವಿಟಿಗೆ ಬಂದ್ರೆ ಕೊಬಾಲ್ಟ್ ನಿಕ್ಕಲ್ ಅನ್ರಿಯಾಕ್ಟಿವ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಲ್ಲ ಕೊಬಾಲ್ಟ್ ಮತ್ತೆ ನಿಕ್ಕಲ್. ಬಟ್ ವೇರ್ ಐರನ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್. Okay. So that is how the characteristic properties varies for each and every element. So ಇಲ್ಲಿ ನಾವು ನೋಡಬಹುದು. ಸೊ ಕೆಲವೊಂದು ಡಾಗ್ಸ್ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ if you observe there are different breeds of dogs. ಬೇರೆ 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 ಡಾಗ್ ಬ್ರೀಡ್ಸ್ ಗಳಿದಾವೆ. ಬಟ್ ಅವೆಲ್ಲದ್ರದ್ದು ಕೆಲಸ ಒಂದೇ. ಅದನ್ನ ನಾವು ಟೆರಿಯರ್ಸ್ ಅಂತ ಕರಿತೀವಿ. ಟೆರಿಯರ್ಸ್. ಸರ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಕೊಡಿ. ನೀವೇ ಕೊಡ್ಬೇಕಾ ನಾನ್ ಕೊಡ್ಬೇಕಂತ ಕೇಳಿದ್ದ? ಸರ್ ಅದೇ ಹೇಳಿ ಯಾವ ತರ ಎಕ್ಸಾಂಪಲ್. ಈಗ ಫ್ಲವರ್ಸ್ ಇರ್ಬೋದಲ್ವಾ? ಈಗ ಈಗ ಇಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ. ಈ ಡಾಗ್ಸ್ ನೋಡಿದ್ರೆ ಇದು ಡಿಫ್ರೆಂಟ್ ಬ್ರೀಡ್ ಡಾಗ್ಸ್ ಇದೆ. ಬಟ್ ಎಲ್ಲಾದ್ರ ಕೆಲಸ ಏನು? ಈ ಮನೆ ಮುಂದೆ ಕಟ್ಟಿದಾಗ ಯಾರಾದ್ರೂ ಬಂದ್ರೆ ಬೊಗಳ್ತವೆ ಅಲ್ವಾ? ಎಲ್ಲಾದ್ರದ್ದು ಒಂದೇ. ಎಸ್ ಸರ್. ಓಕೆ. ಸೊ ದೇ ಹ್ಯಾವ್ ಕಾಮನ್ ಟು ಬಿ ಕ್ಲಾಸಿಫೈಡ್. ಅಂದ್ರೆ ನಾವ್ ಇದೇನ್ ಮಾಡ್ತೀವಿ, ಗ್ರೂಪ್ಸ್ ತರ ಮಾಡಿರ್ತೀವಲ್ಲ ಆ ತರ ಇದುವೆ. ಅಲ್ಲಿ ತರ ಎಲ್ಲ ಕೇಳ್ತಾರೆ. ಈಗ ಒಂದ್ ಗ್ರೂಪ್ ಮಾಡಿದ್ರೆ ಈಗ ಎಸ್ ಬ್ಲಾಕ್ ಅಂತ ಮಾಡಿದ್ವಿ ಅಥವಾ ಆಲ್ಕಲಿ ಮೆಟಲ್ಸ್ ಅಂತ ಮಾಡಿದ್ವಿ, ಅದ್ರಲ್ಲಿ ಇರೋದೆಲ್ಲ ಆಲ್ಕಲಿ ಮೆಟಲ್ಸ್. ಬಟ್ ಅವೆಲ್ಲಾದ್ರೂ ಒಂದೇ ಕೆಲಸ ಏನೋ, ಒಂದ್ ಟೈಪ್ ಆಫ್ ಪ್ರಾಪರ್ಟಿನ ಎಕ್ಸಿಟ್ ಮಾಡುತ್ತೆ. ಬಟ್ ಈಚ್ ಎಲಿಮೆಂಟ್ ಗಳು ಬೇರೆ ಬೇರೆ ಪ್ರಾಪರ್ಟೀಸ್ ಇರ್ತವೆ. ಆ ಬೇರೆ ಬೇರೆ ಪ್ರಾಪರ್ಟೀಸ್ ಯಾವ್ದು ಮೇಜರ್ ಆಗಿ ಅಂದ್ರೆ ನಮ್ಗೆ ಫಿಸಿಕಲ್, ಕೆಮಿಕಲ್, ಐ ಮೀನ್ ಯಾವ್ದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಡೆನ್ಸಿಟಿ ಈ ತರ ವೇರಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾವ್ದಾಗ್ಬೋದು ಸರ್? ಸರ್ ಹ್ಯೂಮನ್ ಡೆತ್ ಆದ್ಮೇಲೆ ಬಾಡಿ ಒಳಗೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾವ? ಆಗುತ್ತೆ ಟೈಮ್ ತನಕ ಆಗುತ್ತೆ. ಡಿಕೇಯಿಂಗ್ ಅಂತ ಕೇಳಿರ್ತೀರ ನೀವು ಮೋಸ್ಟ್ಲಿ. ಸರ್ ಬಾಡಿ ಡಿಕೆ ಆಗುವಂತದ್ದು. ಆ ಬಾಡಿ ಡಿಕೆ ಆಗ್ಬೇಕು ಅಂದ್ರೂ ಅಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಗಳು ಆಗ್ತಾ ಇರುತ್ತೆ. ಸೊ ಆ ತರ ಡಿಕೆ ಆಗಿ 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 ಬಾಡಿಗಳು ಎಲ್ಲ ಡ್ರೈನ್ ಅಪ್ ಆಗಿ ಸೊ ಆಲ್ ದ ದಿಸ್ ಥಿಂಗ್ ವಿಲ್ ಬಿ ಡ್ರೈನ್ಡ್ ಅಪ್. ಓಕೆ. ಮತ್ತೇನಾದ್ರೂ ಡೌಟ್ಸ್ ಇದೆಯಾ ಸರ್? ಹ್ಯೂಮನ್ ಡೆತ್ ಆದಾಗ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತಾ ಅಥವಾ ಸಾಯಿಲ್ ಇರೋ ಬ್ಯಾಕ್ಟೀರಿಯಾಸ್ ಕೆಮಿಕಲ್ ರಿಯಾಕ್ಷನ್ ನಡೆಸುತ್ತಾ? ಸೊ ಅಲ್ಲಿ ನಮ್ಗೆ ಎರಡು ಚಾನ್ಸಸ್ ಇದೆ. ಡೆತ್ ಆದ್ಮೇಲೆ ಎಷ್ಟು ಸಮಯ ಆದ್ಮೇಲೆ ನಾವು ಹೇಳ್ತಾ ಇದೀವಿ, ಡೆತ್ ಆದ ತಕ್ಷಣ ಹೇಳ್ತಾ ಇದೀವಾ ಅಂತ. ಸೊ ಡೆತ್ ಆದ ತಕ್ಷಣ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಲೈಕ್ 1 day ಟೈಮ್ ತನಕನೂ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಗಳು ಆಗ್ತಾ ಇರುತ್ತೆ. ಸೊ ಏನು ಬ್ಲಡ್ ಇರುತ್ತೆ, ಸೊ ಬ್ಲಡ್ ಅಲ್ಲಿ ಇರುವಂತ ಬ್ಯಾಕ್ಟೀರಿಯಾಸ್ ಆಗ್ಬೋದು, ಮತ್ತೆ ಬಾಡಿಲಿರೋ ಸರ್ಟೆನ್ ಅದೇನ್ ಬ್ಯಾಕ್ಟೀರಿಯಾಸ್ ಆಗ್ಬೋದು, ಎನ್ಸೈಮ್ಸ್ ಆಗ್ಬೋದು. ಸೊ ಈ ಎನ್ಸೈಮ್ಸ್ ಎಲ್ಲ ಸರ್ಟೆನ್ ಅಮೌಂಟ್ ಆಫ್ ಟೈಮ್ ತನಕ ಆಕ್ಟಿವ್ ಇರುತ್ತೆ. ಸೊ ಆಕ್ಟಿವ್ ಆಗಿರುವಂತದ್ದು ಏನ್ ಮಾಡುತ್ತೆ, ಸ್ಲೋಲಿ ಡ್ರೈನ್ ಆಗ್ತಾ ಬರುತ್ತೆ. ಅದೇ ರೀತಿ ಆ ಬಾಡಿ ಮತ್ತೆ ಔಟರ್ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳ ಜೊತೆನೂ ಕೂಡ ರಿಯಾಕ್ಷನ್ ಆಗಿ ಆ ಬ್ಯಾಕ್ಟೀರಿಯಾಗಳು ಕೂಡ ಬಾಡಿ ಜೊತೆ ರಿಯಾಕ್ಷನ್ ಮಾಡಿ ಅವಾಗಿಂದನೂ ಡಿಕೇಯಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ ಸರ್. ಓಕೆ ಸರ್. ಸೊ ಇದು ನೀವೇನ್ ಕೇಳಿದ್ರೆ ನೋಡಿ, ದಿಸ್ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಬಾಡಿ ಅಂತ ಬಂದಾಗ ಅದನ್ನ ನಾವು ಯಾವ್ದ್ರಲ್ಲಿ ಸ್ಟಡಿ ಮಾಡ್ತೀವಿ? ಬಯಾಲಜಿಲಿ ಸ್ಟಡಿ ಮಾಡ್ತೀವಿ. ಅದ್ರಲ್ಲಿ ಆಗುವಂತ ಕೆಮಿಕಲ್ ರಿಯಾಕ್ಷನ್ ನಾವು ಕೆಮಿಸ್ಟ್ರಿ ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೆ ಅವೆರಡನ್ನು ಕಂಬೈನ್ ಮಾಡ್ಬಿಟ್ಟು ನಾವು ಒಂದು ಬ್ರಾಂಚ್ ಮಾಡಿ ಹಾಕ್ಬಿಟ್ಟಿದ್ವಿ. ಯಾವ ಬ್ರಾಂಚ್ ಅದು? ಯಾವ ಬ್ರಾಂಚ್ ಅದು? ಬಯೋಕೆಮಿಸ್ಟ್ರಿ. ಹೇಳಿದ್ನಲ್ವಾ? ಸೊ ಆತರ ಬಯೋಕೆಮಿಸ್ಟ್ರಿ ಬ್ರಾಂಚಸ್ ಎಲ್ಲ ನೀವು ಈಗ ಏನ್ ಹೇಳಿದ್ರಿ ನೋಡಿ. ಸೊ ಈ ಬ್ಯಾಕ್ಟೀರಿಯಾಸ್ ಈ ಡಿಕೇಯಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದು ಇನ್ ಡೆಪ್ತ್ ನಾಲೆಡ್ಜ್ ನಮ್ಗೆ ಅಲ್ಲಿ ಸಿಗುತ್ತೆ ಬಯೋಕೆಮಿಸ್ಟ್ರಿ. ಓಕೆ. ಸೊ ಅಲ್ಲೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಎಸ್ಪೆಷಲಿ ಬಯೋಕೆಮಿಸ್ಟ್ರಿ ನಾವು ಮೈಕ್ರೋ ಆರ್ಗನಿಸಮ್ಸ್
ಅದರಲ್ಲಿ ನಮಗೆ ಮತ್ತೆ ಮೈಕ್ರೋಬಯಾಲಜಿ ಅವೆಲ್ಲ ಹೇಗ್ ರಿಯಾಕ್ಷನ್ ಆಗುತ್ತೆ, ಹೇಗ್ ರಿಯಾಕ್ಟ್ ಮಾಡುತ್ತೆ, ಸೊ ಅದೆಲ್ಲ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅದೆಲ್ಲ ನಿಮ್ಗೆ ಹೈಯರ್ ಸ್ಟಡೀಸ್ ಅಲ್ಲಿ ವಿಲ್ ಗೆಟ್ ಟು ನೋ. ಓಕೆ, ಮತ್ತೇನೇನಾದ್ರು? ನೋ ಸರ್. So elements are grouped into categories based on the properties. ಅದನ್ನ ನಾನೀಗ ಜಸ್ಟ್ ಡಿಸ್ಕಸ್ ಮಾಡ್ತಿದ್ದೆ, ಅದನ್ನ ಯಾವ ಕಾರಣ ಏನೋ ಡಾಗ್ಸ್ ಗಳ ಪಿಕ್ಚರ್ ತೋರಿಸ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದಿದ್ದು. So elements are grouped into different categories based on the properties they share. So ಯಾವ ರೀತಿಯಾದ ಪ್ರಾಪರ್ಟಿಗಳನ್ನ ಶೇರ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಕ್ಯಾಟಗರೈಸ್ ಮಾಡಿದೀವಿ. ಫಸ್ಟ್ ಮೇನ್ ಕ್ಯಾಟಗರೈಸೇಷನ್ ನಮ್ಗೆ ಇರುವಂತದ್ದು ಅಬ್ಸರ್ವ್ ಮಾಡೋದಾದ್ರೆ ಐರನ್, ನಿಕ್ಕಲ್, ಕೊಬಾಲ್ಟ್ ಏನಿದೆ ಇವೆಲ್ಲ ಶೈನಿ ಅಂಡ್ ಕಂಡಕ್ಟ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂಡ್ ದೇ ಹ್ಯಾವ್ ಬಿನ್ ಪ್ಲೇಸ್ಡ್ ಇನ್ ಟು ಲಾರ್ಜ್ ಗ್ರೂಪ್ ಕಾಲ್ಡ್ ಮೆಟಲ್ಸ್. ಸೊ ಈ ತರ ನಾವು ಫಸ್ಟ್ ಲೆವೆಲ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಕೊಂತೀವಿ ಎಲ್ಲ ಎಲಿಮೆಂಟ್ಗಳನ್ನ ಯಾವ್ದು ರೀತಿಯಾಗಿ ಎಲಿಮೆಂಟ್ಸ್ಗಳನ್ನ ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್ ಆಗಿ ಫಸ್ಟ್ ಲೆವೆಲ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಅದ್ರಲ್ಲಿ ನೋಡೋದಾದ್ರೆ ನಾನು ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ, ನಿಮ್ಗೆ ಅದು ಜಾಸ್ತಿ ಗೊತ್ತಿರೋದ್ರಿಂದ ಸೊ ಜಸ್ಟ್ ಬ್ರಷ್ ಅಪ್ ಮಾಡ್ತಾ ಹೋಗ್ತೀನಿ. ಸೊ ಮೆಟಲ್ಸ್ ಏನಿದೆ ದೇ ಆರ್ ಶೈನಿ, ನೋಡಿದ ತಕ್ಷಣ ಹೊಳಿತಾ ಇರುತ್ತೆ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಗೊತ್ತೇ ಇದೆ. ಡಕ್ಟೈಲ್ ಅಂಡ್ ಮ್ಯಾಲಬಿಲಿಟಿ ಬಗ್ಗೆ ಮಾತಾಡಿದ್ದೀನಿ. ಸೊ ಈ ಕ್ಯಾಟಗರಿ ಸೇರುವಂತ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಐರನ್, ಟಿನ್, ಲೆಡ್ ಅಂಡ್ ಕಾಪರ್. ಓಕೆ, ಸೊ ಯಾವ್ದೊಂದು ಮೆಟಲ್ ತಗೊಂಡ್ರೆ ಅದು ಶೈನಿಂಗ್ ಇರಬೇಕು, ಅದರಲ್ಲಿ ಡಕ್ಟಿಲಿಟಿ, ಮ್ಯಾಲಬಿಲಿಟಿನ ಅಬ್ಸರ್ವ್ ಮಾಡ್ತೀವಿ, ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ನಾವು ಕಂಡಕ್ಟ್ ಮಾಡ್ಲೇಬೇಕು. ಮತ್ತೆ ನಾನ್ ಮೆಟಲ್ ಬಂದ್ರೆ ಸೊ ಅದೆಲ್ಲ ಅಪೋಸಿಟ್ ಬರಿಬೇಕು. ಈಗ ನಾವು ಏನೆಲ್ಲ ಮೆಟಲ್ ಹೇಳಿದ್ರೆ ಅದೆಲ್ಲ ಅಪೋಸಿಟ್. ಶೈನಿಂಗ್ ಇದ್ರೆ ಡಲ್ ಇದೆ, ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಬ್ರಿಟಲ್ ಅಂದ್ರೆ ಈಸಿಲಿ ಬ್ರೇಕೇಬಲ್. ಓಕೆ, ಅನ್ಮ್ಯಾಲೇಬಲ್ ಅಂದ್ರೆ ನೀವು ತಿನ್ ಶೀಟ್ಸ್ ತರ ಮಾಡಕ್ ಆಗಲ್ಲ, ಅದನ್ನ ಹ್ಯಾಮರ್ ಮಾಡಿದ್ರೆ ಹೋಗ್ಬಿಡ್ತದೆ, ಅದು ಪೌಡರ್ ಆಗಿ ಹೋಗುತ್ತೆ. ಮತ್ತೆ ಎಲಿಮೆಂಟ್ಸ್ ಇನ್ ದಿಸ್ ಕ್ಯಾಟಗರಿ, ಈ ಕ್ಯಾಟಗರಿಗೆ ಸೇರುವಂತದ್ದು ಯಾವ್ದೆಲ್ಲ ಅಂದ್ರೆ ನಿಯಾನ್, ಬ್ರೋಮಿನ್, ಸಲ್ಫರ್, ನೈಟ್ರೋಜನ್, ಕಾರ್ಬನ್. ಸೊ ಇವೆಲ್ಲ ಏನಾಗುತ್ತೆ ನಾನ್ ಮೆಟಲ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಅದೇ ರೀತಿ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಬಂದ ತಕ್ಷಣ ಎರಡು ಪ್ರಾಪರ್ಟಿಗಳನ್ನ ತೋರಿಸುವಂತದ್ದು, ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್. ಸೊ ನಾವು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಒಂದು ಜಿಗ್ಜಾಗ್ ಲೈನ್ ಬರೆದಿರ್ತೇವೆ. ಆ ಜಿಗ್ಜಾಗ್ ಲೈನ್ ಅಲ್ಲಿ ಇರೋ ಆ ಕಡೆ ಈ ಕಡೆ ಸೈಡ್ ಇರುವಂತದ್ನ ನಾವೇನ್ ಮಾಡ್ತೀವಿ, ಮೆಟಲಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಆ ಮೆಟಲಾಯ್ಡ್ಸ್ ಗಳು ಸಮ್ ಮೆಟಲಾಯ್ಡ್ಸ್ ಆರ್ ಅಥವಾ ಸಮ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಶೈನಿ ವೈಲ್ ಅದರ್ ಆರ್ ಡಲ್, ಸಮ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಸಮ್ ಡು ನಾಟ್ ಕಂಡಕ್ಟ್. ಓಕೆ, ಸೊ ಎರಡೂ ಪ್ರಾಪರ್ಟಿಗಳನ್ನ ಎಕ್ಸಿಬಿಟ್ ಮಾಡುತ್ತೆ ಮೆಟಲಾಯ್ಡ್ಸ್ ಗಳು. ಸೊ ಎಲಿಮೆಂಟ್ಸ್ ಇನ್ ದಿಸ್ ಕ್ಯಾಟಗರಿ ಯಾವ್ದೆಲ್ಲ, ಸಿಲಿಕಾನ್, ಆಂಟಿಮನಿ, ಬೋರಾನ್. ಸೊ ಅವೆಲ್ಲ ಮೆಟಲಾಯ್ಡ್ಸ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಈ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕ್ಲಿಯರ್ ಆಗದೆ ಇರುವಂತಹ ಡೌಟ್ಸ್ ಏನಾದ್ರು ಇದೆಯಾ? ನೋ ಸರ್. No, sir. ಸೊ ಇಲ್ಲಿ ಒಂದಷ್ಟು ಕ್ವೆಶ್ಚನ್ಸ್. ಹೇಳಪ್ಪ ಸರ್. ಮರ್ಕ್ಯೂರಿ ಮೆಟಲ್ಸ್ ಇರುತ್ತಲ್ಲ ಸರ್? ಹೌದು ಸರ್, ಆದ್ರೆ ಅದನ್ನ ಇದ್ ಮಾಡಕ್ ಆಗಲ್ವಲ್ಲ? ಏನ್ ಮಾಡಕ್ಕೆ? ಮರ್ಕ್ಯೂರಿದು ಒಂದು ಪ್ರಾಪರ್ಟಿ ಇದೆ, ಯಾರು ಹೇಳ್ಬೋದು? ಅದು ಲಿಕ್ವಿಡ್ ರೂಪದಲ್ಲಿರುತ್ತೆ ಅಲ್ವಾ? only one metal which exists as a liquid metal. ಯಾವ್ದದು ಅಂದ್ರೆ that is mercury. Yes, so mercury ಏನಾಗುತ್ತೆ, ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಆಗಿರುತ್ತೆ ಅಲ್ವಾ? ಪಾದರಸ ಅಂತ ಕರಿತೀವಿ ಅದನ್ನ. ಸೊ ದಟ್ ಇಸ್ ಅದಕ್ಕೆ ತನ್ಯತೆ ಕುಟಿಯತೆ ಗುಣ ಐತೆ ಅದಕ್ಕೆ. ಅಲ್ಲಿ ಅದಕ್ಕೆ ಗುಣ್ಯ ಅದಿಲ್ಲ. ನೀವು ಏನು ಸ್ಟ್ರೆಚ್, ಮ್ಯಾಲಬಿಲಿಟಿ ಅಥವಾ ಡಕ್ಟಿಲಿಟಿ ಏನ್ ಹೇಳ್ತೀರಾ ಅದಿಲ್ಲ ಅದಕ್ಕೆ. ಯಾವ್ದಕ್ಕೆ? ಮರ್ಕ್ಯುರಿ. ಬಟ್ ಮರ್ಕ್ಯುರಿನ ನೀವು ಯಾಕೆ ಮೆಟಲ್ ಅಂತ ಕರಿತೀರಾ ಅಂದ್ರೆ, ಮೆಟಲ್ದು ಟೆಂಡೆನ್ಸಿ ನಮ್ಗೆ ಗೊತ್ತು. ಮೆಟಲ್ ಅಂತ ಹೇಗೆ ಡಿಫೈನ್ ಮಾಡ್ತೀರಾ ಮೆಟಲ್ ನ ನೀವು?
ಶೈನಿ ಆಗಿರುತ್ತೆ ಸರ್. ಓಕೆ, ಅದೊಂದು ರೀತಿ. ನೀವು ಮರ್ಕ್ಯುರಿ ನೋಡಿದ್ರು ಮರ್ಕ್ಯುರಿ ಶೈನಿಂಗ್ ನೋಡಿದೀರಾ? ಮರ್ಕ್ಯುರಿನ ಎಸ್ ಸರ್, ನೋಡಿವಿ ಸರ್. ಮರ್ಕ್ಯುರಿ ಅದು ಶೈನಿಂಗ್ ಇರುತ್ತೆ. ಬಟ್ ನಿಮ್ಗೆ ನೋಡಕ್ಕೆ ಈ ಏನೋ ಒಳ್ಳೆ ನೀರ್ ತರ ಇದ್ದಿರುತ್ತೆ ಅದು, ಬಟ್ ಹಿಡಿದ್ರೆ ನಿಮ್ಗೆ ತೂಕ ಗೊತ್ತಾಗುತ್ತೆ. ಸ್ಪಿಗ್ಮೋಮಾನೋಮೀಟರ್ ಅಲ್ಲಿ ಇರುತ್ತಲ್ವಾ ಸರ್? ಅದ್ರಲ್ಲಿ ಇರುತ್ತೆ. ಸರ್, ಮೆಟಲ್ಗಳು ಇಲೆಕ್ಟ್ರಾನ್ ಗಳನ್ನ ಬಿಟ್ಕೊಡುತ್ತೆ. ಕರೆಕ್ಟ್. ಸೊ ಈ ಪ್ರಾಪರ್ಟಿ ಏನಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಏನ್ ಹೇಳ್ತೀವಿ ಮೆಟಲ್ಸ್ ಅಲ್ಲಿ, ಈ ಪ್ರಾಪರ್ಟಿನ ನಮಗೆ ಮರ್ಕ್ಯುರಿ ಎಕ್ಸಿಬಿಟ್ ಮಾಡುತ್ತೆ, ಮರ್ಕ್ಯುರಿ ತೋರಿಸುತ್ತೆ. ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುವಂಥದ್ದು, ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥದ್ದು. ಸೊ ಆ ಒಂದು ಕಾರಣದಿಂದ ನಾವು ಅದನ್ನು ಮೆಟಲ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಅದರಿಂದ ಅದು ಮೆಟಲ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ಅದು ಒಂದೇ ಒಂದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಮಗೆ ಲಿಕ್ವಿಡ್ ಮೆಟಲ್ ಸ್ಟೇಟ್ ಅಲ್ಲಿ ಇದೆ. ಸರ್ ಅದರಲ್ಲಿ ಎಲೆಕ್ಟ್ರಿಸಿಟಿ ಹೋಗುತ್ತಾ, ಪಾಸ್ ಆಗುತ್ತಾ? ಕಂಡಕ್ಷನ್ ಆಗುತ್ತೆ ಎಲೆಕ್ಟ್ರಿಸಿಟಿ. ಸರ್, ಗ್ರಾಫೈಟ್ ನಾನ್ ಮೆಟಲ್ ಅಲ್ವಾ, ಆದ್ರೂ ಅದ್ರಲ್ಲಿ ಎಲೆಕ್ಟ್ರಾನ್ ಇದು ವಿದ್ಯುತ್ ಶಕ್ತಿದು ಪ್ರವಾಹ ಆಗುತ್ತಲ್ಲ ಸರ್? ಹೌದು, ಆಗುತ್ತೆ. ಗ್ರಾಫೈಟ್ ಅಲ್ಲಿ ಹೌದು ಆಗುತ್ತೆ. ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ಸರ್, ಅದ್ರದ್ದು ಒಂದು ಆಯಾನು ಸ್ವತಂತ್ರವಾಗಿರುತ್ತೆ ಸರ್. ಎಕ್ಸಾಕ್ಟ್ಲಿ. ಫ್ರೀ ಎಲೆಕ್ಟ್ರಾನ್ ಅಂತ ನಾವು ಕರಿತೀವಿ. ಫ್ರೀ ಎಲೆಕ್ಟ್ರಾನ್, ಸ್ವತಂತ್ರ ಏನ್ ಹೇಳ್ತಿದ್ರೆ ಅದು ಫ್ರೀ ಎಲೆಕ್ಟ್ರಾನ್. ಸೊ ಅದರಿಂದ ಅದಕ್ಕೋಸ್ಕರ ಗ್ರಾಫೈಟ್ ಗೆ ಎಕ್ಸೆಪ್ಷನ್, ಅದು ನಾನ್ ಮೆಟಲ್ ಆಗಿದ್ರು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸರ್, ಮತ್ತೆ ಅಯೋಡಿನ್ ನಾನ್ ಮೆಟಲ್ ಆದ್ರೂ ಅದು ಹೊಳೆಯುತ್ತಲ್ಲ ಸರ್? ಯಾವ್ದಪ್ಪ? ಅಯೋಡಿನ್. ಅಯೋಡಿನ್. ಬಟ್ ಅಯೋಡಿನ್ ನಾವು ನೋಡಿದೀರಾ? ಅಯೋಡಿನ್ ನೀವು ಅಯೋಡಿನ್ ನೋಡಿದೀರಾ? ಯಾವ ತರ ಇರುತ್ತೆ ಅಯೋಡಿನ್? ಪರ್ಪಲ್ ಕಲರ್. ಪರ್ಪಲ್ ಕಲರ್ ಇರುತ್ತೆ. ಅದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತಾ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಾ? ಅದಕ್ಕೆ ಸಾಲ್ಟ್ ಹಾಕ್ತಾರಲ್ಲ ಸರ್ ನಾವು? ಯಾವ ಸಾಲ್ಟ್ಗೆ? ಸಾರಿಗೆ ಹಾಕ್ತಿವಲ್ಲ ಸರ್? ಸಾರ್ಗ, ಸಾಂಬಾರ್ಗ? ಸಾಂಬಾರ್ಗೆ ಹಾಕೋ ಅಯೋಡಿನ್ ನೀವು ಸಾಲ್ಟ್ ಅಲ್ಲಿಗಡೆ ಇರುತ್ತೆ, ಸಾಲ್ಟ್ ಅಲ್ಲಿ. ಹೌದು ಅಲ್ವಾ? ಬಟ್ ನೀವು ಬರೀ ಅಯೋಡಿನ್ನೇ ನೋಡಿದ್ಯಾ? ಬರೀ ಅಯೋಡಿನ್ ಎಲಿಮೆಂಟ್ ಒಂದನ್ನೇ? ನೀವ್ ಹೇಳಿದ್ ಕರೆಕ್ಟ್, ಕಲರ್ ಕರೆಕ್ಟ್. ಅದು ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ ಅಂತ, ಜೊತೆಗೆ ಅದು ಸಾಲ್ಟ್ ಅಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಓಕೆ, ಸೊ ಅದ್ರಲ್ಲಿ ಅಷ್ಟು ಶೈನಿಂಗ್ ನಾವು ಅಬ್ಸರ್ವ್ ಮಾಡಕ್ಕಾಗಲ್ಲ. ಲಸ್ಟರಸ್ ಅಂತ ಕರಿತೀವಿ ನಾವು. ಲಸ್ಟರಸ್ ಅಂದ್ರೇನು? ಶೈನಿ ಅಂತ. ಓಕೆ, ಸೊ ಈವನ್ ದೋ ಇಟ್ ಈಸ್ ಅ ನಾನ್ ಮೆಟಲ್, ಇಟ್ ಎಕ್ಸಿಸ್ಟ್ ಆಸ್ ಅ ಲಸ್ಟರಸ್ ಪರ್ಪಲ್ ಬ್ಲಾಕ್ ಅಂತ ಕರಿತೀವಿ, ಪರ್ಪಲ್ ಬ್ಲಾಕ್. ಓಕೆ, ಸೊ ಅದು ಕೆಲವೊಂದು ಇಲ್ಲಿ ನಮ್ಗೆ ಕೆಮಿಸ್ಟ್ರಿಲಿ ಎಲ್ಲಾ ರೂಲ್ಗಳನ್ನು ಒಬೆ ಮಾಡಲ್ಲ. ಇಲ್ಲಿ ಕೆಲವೊಂದು ಸಬ್ಸ್ಟೆನ್ಸ್ಗಳು, ಕೆಲವೊಂದು ಎಲಿಮೆಂಟ್ಗಳು, ಅದನ್ನೇ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಯೂನಿಕ್ ಪ್ರಾಪರ್ಟೀಸ್ ಅಂತ. ಯೂನಿಕ್ ಅಂದ್ರೆ ಎಲ್ಲಕ್ಕಿಂತ ಭಿನ್ನವಾಗಿರುವುದು, ಬೇರೆಕ್ಕಿಂತ ಭಿನ್ನವಾಗಿರುವುದು, ಅದು ಯೂನಿಕ್ ಪ್ರಾಪರ್ಟೀಸ್ ಅಂತ. ನಾನ್ ಮೆಟಲ್ ಅಂತ ನಾವು ಹೇಳಿದ ತಕ್ಷಣ ಯಾವುದೋ ಒಂದು ಪ್ರಾಪರ್ಟಿನ ಇಟ್ಕೊಂಡು ನಾನ್ ಮೆಟಲ್ ಅಂತ ಕರೆದ್ಬಿಡ್ತೀವಿ ನಾವು. ಬಟ್ ನಾವು ಇನ್ ಡೀಟೇಲ್ ಆಗಿ ಎಲ್ಲಾನು ಚೆಕ್ ಮಾಡ್ತಾ ಹೋದ್ರೆ ಅಲ್ಲಿ ಎಲ್ಲಾದ್ರಲ್ಲೂ ನಮ್ಗೆ ಪ್ರಾಬ್ಲಮ್ ಅರೈಸ್ ಆಗ್ತಾ ಹೋಗುತ್ತೆ. ಅವಾಗ ಅಲ್ಲಿ ಎಕ್ಸೆಪ್ಷನ್ ಅಂತ ಬರುತ್ತೆ. ಎಕ್ಸೆಪ್ಷನ್ ಇರೋ ತಗೊಂಡು ನಾವೇನ್ ಮಾಡ್ತೀವಿ, ಸೊ ಅದು ಆ ಗ್ರೂಪ್ ಅಲ್ಲಿ ಕನ್ಸಿಡರ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ತಗೋತೀವಿ. ಅಯೋಡಿನ್ ತಗೊಂಡ್ರೆ ಅಯೋಡಿನ್ ಯಾವುದೇ ಕಾರಣಕ್ಕೂ ನಿಮ್ಗೆ ಎಲೆಕ್ಟ್ರಾನ್ ಕೊಡಲ್ಲ ಅಲ್ವಾ? ಅಯೋಡಿನ್ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ ಕೊಡಲ್ಲ. ಅದೇನ್ ಮಾಡುತ್ತೆ? ಎಲೆಕ್ಟ್ರಾನ್ ಗೈನ್ ಮಾಡುತ್ತೆ. ಅಬ್ಸರ್ವ್ ಮಾಡಬಹುದು. ಅಯೋಡಿನ್ ಇರೋದು ಹ್ಯಾಲೋಜನ್ ಗ್ರೂಪ್, ಅಂದ್ರೆ 17ನೇ ಗ್ರೂಪ್ ಅಲ್ಲಿ ಇದೆ ಅಯೋಡಿನ್. ಅದ್ರದ್ದು ವೇಲೆನ್ಸಿ 7 ಇರುತ್ತೆ. ಐ ಮೀನ್ ಔಟರ್ಮೋಸ್ಟ್ ಅಲ್ಲಿ ಎಲೆಕ್ಟ್ರಾನ್ 7 ಇರುತ್ತೆ. ಅದಕ್ಕೆ ಒಂದು ತಗೊಳ್ಳೋದು ಈಸಿ ಕೊಡಕ್ಕಿಂತ, ನಿಮ್ಗೆ ಗೊತ್ತಿದೆ ಅದು. ಸೊ ಆದ್ರಿಂದ ಅಯೋಡಿನ್ ಯಾವತ್ತೂ ಗೇನ್ ಮಾಡ್ಕೊಳ್ಳುತ್ತೆ ಹೊರತು ಲಾಸ್ ಮಾಡ್ಕೊಳ್ಳಲ್ಲ. ಅದರಿಂದ ಅದನ್ನ ನಾವು ನಾನ್ ಮೆಟಲ್ಸ್ ಅಂತ ಕರೆದಿದ್ದೀವಿ. ಬಟ್ ನಾನ್ ಮೆಟಲ್ಸ್ ಮೆಟಲ್ ಪ್ರಾಪರ್ಟೀಸ್ ಗಳಲ್ಲಿ ಈ ರೀತಿ ಏನು ಫಿಸಿಕಲ್ ಅಪಿಯರೆನ್ಸ್ ಅಂತ ನಾನು ಹೇಳಿದ್ದೆ ನಿಮ್ಗೆ, ಫಿಸಿಕಲ್ ಚೇಂಜಸ್ ಅಂತ ಏನ್ ಹೇಳಿದ್ದೆ ನಿಮ್ಗೆ, ಈ ಫಿಸಿಕಲ್ ಅಪಿಯರೆನ್ಸ್ ಕಲರ್ ಆಗಬಹುದು, ಅದರ ಓಡರ್ ಆಗ್ಬಹುದು, ಅಥವಾ ಅದು ಶೈನಿಂಗ್ ಬರುವಂತದ್ದು ಆಗ್ಬಹುದು,
ಇದನ್ನ ನಾನ್ ಮೆಟಲ್ಸ್ ತೋರಿಸ್ಬೋದು, ತಪ್ಪೇನೂ ಇಲ್ಲ. ಬಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ನೋಡಿ, ಅದು ಕೆಮಿಕಲ್ ರಿಯಾಕ್ಷನ್. ಆ ಕೆಮಿಕಲ್ ರಿಯಾಕ್ಷನ್ ಆದ್ರೇನೆ ನಮಗೆ ಬೇರೆ ಒಂದು ಸಬ್ಸ್ಟೆನ್ಸ್ ಗಳು ಬರಕ್ ಸಾಧ್ಯ ಆಗುತ್ತೆ. ಅದರ ಬೇಸಿಸ್ ಮೇಲೆ ಅದನ್ನ ನಾವು ಕನ್ಸಿಡರ್ ಮಾಡಿ, ಅದನ್ನ ನಾವು ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ಅದರ ಬೇಸಿಸ್ ಮೇಲೆ ನಾವು ಮೆಟಲ್ಸ್ ಸಪ್ರೇಟ್, ನಾನ್ ಮೆಟಲ್ ಸಪ್ರೇಟ್ ಯಾವ್ದ್ರ ಮೇಲೆ ಮಾಡಿದೀವಿ ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮೇಲೆ ಮಾಡಿದೀವಿ. ಈ ನಾನು ಶೈನಿಂಗ್ ಹೇಳ್ತಾ ಇರ್ಬೋದು, ಈ ಮ್ಯಾಲೆಬಿಲಿಟಿ ಹೇಳ್ಬೋದು, ಡಕ್ಟಿಲಿಟಿ ಹೇಳ್ಬೋದು, ಇದೆಲ್ಲ ಅದರ ಫಿಸಿಕಲ್ ಚೇಂಜಸ್, ಅದು ಅದರ ಒಂದು ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಬಂದ್ರೆ ಒಂದೊಂದು ಎಲಿಮೆಂಟ್ಗೂ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಅದರ ಬಾಯ್ಲಿಂಗ್, ಮೆಲ್ಟಿಂಗ್ ಆ ತರ ಬೇರೆ ಬೇರೆ ಬರ್ತಾ ಹೋಗುತ್ತೆ ಅಲ್ವಾ? ಸರ್ ಇನ್ನೊಂದು ಹೇಳಿ. ಸಿಸಿಎಂ ಮತ್ತೆ ಗ್ಯಾಲಿಯಂ ತುಂಬಾ ಕಡಿಮೆ ದ್ರವಣ ಬಿಂದುನ ಹೊಂದಿದೆ ಸರ್, ಮೆಟಲಿಂಗ್ ಪಾಯಿಂಟ್ ನ. ತುಂಬಾ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಯಾವ್ದ್ಯಾವ್ದು? ಗ್ಯಾಲಿಯಂ ಮತ್ತೆ ಸಿಸಿಎಂ. ಸಿಸಿಎಂ ಮತ್ತು ಗ್ಯಾಲಿಯಂ. ಸೊ ಇದೆಲ್ಲ ಹೌದು, ಇದೆಲ್ಲವನ್ನ ನಾವು ಕಲಿತೀವಿ. ಯಾಕೆ ಸಿಸಿಎಂಗೆ ಲೋ ಮೆಲ್ಟಿಂಗ್ ಪಾಯಿಂಟ್, ಯಾಕೆ ಗ್ಯಾಲಿಯಂಗೆ ಲೋ ಮೆಲ್ಟಿಂಗ್ ಪಾಯಿಂಟ್, ಇವೆಲ್ಲವನ್ನ ನಾವು ಕಲಿತೀವಿ ನಿಮ್ಮ ಹೈಯರ್ ಲೆವೆಲ್ ಅಲ್ಲಿ. ನೀವೀಗೇನು ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ ಓದಿರ್ತೀರಾ ಅದೆಲ್ಲವನ್ನ ಒಂದು ಇಂಗ್ಲಿಷ್ ಅಲ್ಲಿ ಓದ್ಬೇಕು, ಇನ್ನೊಂದು ಅದರ ಸ್ವಲ್ಪ ಜಾಸ್ತಿ, ಇವಾಗ ಓದಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಏನ್ ಮಾಡ್ತೀವಿ ಅಂದ್ರೆ ಈ ಓದಿರೋದೆಲ್ಲದಕ್ಕೂ ಅಲ್ಲಿ ರೀಸನ್ಸ್ ಹುಡುಕ್ತಾ ಹೋಗ್ತೀವಿ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಇದೆಲ್ಲ ಯಾಕೆ 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 ಹೀಗೆ ಅಂದ್ರೆ ರೀಸನ್ ನೋಡ್ತಾ ಹೋಗ್ತೀವಿ, ಆ ರೀಸನ್ ಮೇಲೆ ಕ್ವಶನ್ಸ್ ಕೊಡ್ತಾ ಹೋಗ್ತೀವಿ ಅಷ್ಟೇ ಅಲ್ವಾ? ಸೊ ಇದೆಲ್ಲ ನೀವು ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ. ಗುಡ್ 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 ಹೇಳಪ್ಪ. ಸೊ ನಿಮ್ಮ ಮೆಮೊರಿ ಪವರ್ ನಾನು ರಿಯಲಿ ಇವತ್ತು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇಷ್ಟೊಂದು ನೆನಪಿನ ಶಕ್ತಿ ನಿಮ್ಗೆ ದೇವ್ರು ಕೊಟ್ಟಿರೋದಕ್ಕೆ ನೀವೆಲ್ಲ ಭಾಗ್ಯವಂತರು. ನಿಮ್ಮಷ್ಟು ನೆನಪಿನ ಶಕ್ತಿ ನನ್ನ ಹತ್ರ ಇಲ್ಲ. ನೀವು ಏನಾದ್ರು ಟಿಪ್ಸ್ ಕೊಡಿ ನನ್ಗೆ, ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ಏನಿಲ್ಲ, ಹೇಳ್ಬೇಕಾರೆ ಕರೆಕ್ಟ್ ಆಗಿ ಜ್ಞಾನ ಕೊಟ್ಟು ಕೇಳಿಸ್ಕೋಬೇಕು. ಅಂದ್ರೆ ನಾನ್ ಜ್ಞಾನ ಕೊಟ್ಟು ಕೇಳಿಸ್ಕೊತಿಲ್ಲ ಅಂತ ಆಯ್ತು. ಅದಲ್ಲ ಸರಿ ಸರ್, ಯಾರು ಹೇಳ್ತಾ ಇರ್ಬೇಕಾರೆ ಫಸ್ಟ್ ಮೊದ್ಲು ಅವ್ರ ಮುಗಿಯ ಗಂಟೆ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಕರೆಕ್ಟ್, ವೆರಿ ಗುಡ್. ಒಂದು ಒಳ್ಳೆ ಹೇಳಪ್ಪ. ಬ್ರೋಮಿನ್ ಅದು ಲಿಕ್ವಿಡ್ ರೂಪದಲ್ಲಿರೋ ಒಂದು ನಾನ್ ಮೆಟಲ್ ಅಲ್ವಾ ಸರ್? ಹೌದಪ್ಪ ಸರ್. ಬರೀ ಅಯೋಡಿನ್ ಅಲೋಹ ಆದ್ರೂನು ಆದ್ರೆ ಅದು ಹೊಳೆಯುತ್ತದೆ ಸರ್ ಅಯೋಡಿನ್. ಹೌದು, ಅದೇ ಶೈನಿಂಗ್, ಲಸ್ಟರಸ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಹೊಳೆಯುವುದಕ್ಕೆ ಲಸ್ಟರಸ್ ಅಂತ ಕರಿತೀವಿ ಇನ್ಮೇಲಿಂದ. ಓಕೆ, ಲಸ್ಟರಸ್ ಅಂದ್ರೆ ಶೈನಿಂಗ್ ಅಂತ. ಸರ್ ಮತ್ತೆ ಹೇಳ್ಕೊಟ್ಟಿದ್ದನ್ನ ನಮ್ದೇ ಆದ ರೀತಿಲಿ ನಾವು ಅಭ್ಯಾಸ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ವೆರಿ ನೈಸ್. ಸೊ ಇದು ಕೂಡ ತುಂಬಾ ಒಳ್ಳೆ ಪಾಯಿಂಟ್. ಸೊ ನಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ ಅದನ್ನ ನನ್ಗೆ ಹೇಗ್ ಅರ್ಥ ಆಗುತ್ತೆ, ನಾನು ಅದು ಹೇಗ್ ನೆನ್ಪಿಟ್ಕೋಬಹುದು ಅನ್ನೋದನ್ನ ನಾನು ತಿಳ್ಕೊಬೇಕಾಯ್ತು. ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ನಾನು ನಿಮ್ಮ ಲೆವೆಲ್ ಅಲ್ಲಿ ಓದ್ಬೇಕಾದ್ರೆ ಇದನ್ನೆಲ್ಲ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ. ನೋಡಪ್ಪ ಹಿಂಗ್ ನೆನ್ಪಿಟ್ಕೊಳಪ್ಪ, ಹಿಂಗ್ ಮಾಡಪ್ಪ ಅಂತ. ನೀವೆಲ್ಲ ನಮ್ಗಿಂತ ಬುದ್ಧಿವಂತರಿದ್ದೀರಿ, ಅದನ್ನೆಲ್ಲ ನಿಮ್ಗೆ ಯಾರೋ ಎಲ್ಲ ನಿಮ್ಮ ಟೀಚರ್ಗಳು ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ನೀವಿಷ್ಟು ಬುದ್ಧಿವಂತರಾಗಿರೋದ್ರಿಂದ ನನಗ್ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ. ಸ್ವಲ್ಪ ಹೇಳ್ಕೊಟ್ರೆ ನೀವು ಜಾಸ್ತಿ ಕಲ್ಕೊತೀರಾ. ಇವತ್ತವರೆಗೂ ಏನು ನೀವು ಇಷ್ಟೊಂದು ಹಂಬಲ್ನೆಸ್ ಅಥವಾ ಏನ್ ಹೇಳ್ತೀವಿ, ಒಂದು ಹಂಗ್ರಿ ಇದೆ ನಿಮ್ಗೆ ಕಲಿಯಲಿಕ್ಕೆ, ಇದನ್ನ ಹಾಗೆ ಉಳಿಸ್ಕೊಳ್ಳಿ. ಸೊ ಅದು ತುಂಬಾ ನಿಮ್ಗೆ ಮುಂದೆ ಹೆಲ್ಪ್ ಮಾಡುತ್ತೆ. ಓಕೆ, ಸರಿ. ಈಗ ನಾವು ಪಾಠಕ್ಕೆ ಪುನಃ ಬರೋಣ. ಇಲ್ಲಿ ನಿಮಗೆ ಒಂದಷ್ಟು ಕ್ವಶನ್ಗಳು ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ಎಸ್, ಕರೆಕ್ಟ್. ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ರೆ ಲಿಸ್ಟ್ 3 ಪ್ರಾಪರ್ಟೀಸ್ that can be used to identify and classify elements. ಯಾವ್ದಾದ್ರು 3 ಪ್ರಾಪರ್ಟಿ, ಅದರಿಂದ ನಾವು ಎಲಿಮೆಂಟ್ ಗಳನ್ನ ಐಡೆಂಟಿಫೈ ಮಾಡಬಹುದು ಮತ್ತೆ ಅದನ್ನ ಕ್ಲಾಸಿಫೈ ಮಾಡಬಹುದು. 3 ಹೇಳಿದೆ ನಾನು. ಒಂದು ಅಲ್ಲ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್,
ಡೆನ್ಸಿಟಿ. ಸೊ ಇವು 3 ಪ್ರಾಪರ್ಟಿಗಳು ಅಲ್ವಾ? ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಮತ್ತೆ ಇನ್ನೊಂದು ಕೆಮಿಕಲ್ ರಿಯಾಕ್ಟಿವಿಟಿ ಹೇಳಿದ್ರಿ ಅಲ್ವಾ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದು, ಆಗದೆ ಇರುವಂತದ್ದು, ಆ ಮೆಟಲ್ಗಳನ್ನು ತೋರಿಸಿ. ಸೊ 3ನೇ ಕ್ವಶನ್ ಬಂದು, ವಿಚ್ ಕ್ಯಾಟಗರಿ ಆಫ್ ಎಲಿಮೆಂಟ್ ವುಡ್ ಬಿ ದ ಲೀಸ್ಟ್ ಅಪ್ರೋಪ್ರಿಯೇಟ್ ಚಾಯ್ಸ್ ಫಾರ್ ಮೇಕಿಂಗ್ ಎ ಕಂಟೈನರ್ that can be dropped without shattering. Shattering ಅಂದ್ರೆ ಏನಂತಾರೆ ಅದಕ್ಕೆ, ಒಡೆದೋಗದೆ ಇರೋಂಗೆ shattering. So which category of elements, question ಅರ್ಥ ಮಾಡ್ಕೊಳ್ಳಿ, of elements would be least appropriate. Least ಅಂದ್ರೆ ಕೊನೆ ಚಾಯ್ಸ್. Okay, least appropriate choice for making container. Sir, malleability. Malleability of metals. Okay, making a container. Ductility. Ductility and malleability. ಡಕ್ಟಿಲಿಟಿ ಮತ್ತೆ ಮೆಲಾಬಿಲಿಟಿ ಸರ್. Okay. ಎಕ್ಸಾಂಪಲ್ಸ್ ಗೋಲ್ಡ್ ಮತ್ತೆ ಸಿಲ್ವರ್. Okay. ಕಾಪರ್ ಆಗಲ್ವಾ? ಆಗುತ್ತೆ ಸರ್. ಆಗುತ್ತೆ ಸರ್. ಕಾಪರ್ವೇ ತಗೋಬಹುದು. ಹೌದು. It is the good conductor of electricity. ಸರ್ ನಿಕ್ಕಲ್ ಆಗುತ್ತಾ? ನಿಕ್ಕಲ್ ಆಗಲ್ವಾ? ಹಾ ಸರ್. ನಿಕ್ಕಲ್ ಆಗುತ್ತೆ. ನಿಕ್ಕಲ್ ಸರ್ ಹಾಗಾದ್ರೆ ಕಬ್ಬಿಣ. ಹೇಳಿ. ಕಬ್ಬಿಣ ಕಬ್ಬಿಣನ ಆಗುತ್ತಾ? ಕಬ್ಬಿಣನೂ ಆಗುತ್ತೆ. ಈಗ ಆಕ್ಚುಲಿ ನಮ್ಗೆ ಏನ್ ಇಲ್ಲ ಒಂದು ಹೇಳ್ತೀನಿ ನಿಮ್ಗೆ. ಕ್ವಶನ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ಕೇಳ್ತಾ ಇರೋದು ಏನು ಅಂದ್ರೆ, ಈಗ ನಿಮ್ಗೆ ಒಂದು ಕಂಟೈನರ್ ಅಂದ್ರೆ ಒಂದು ಪಾತ್ರೆ ಮಾಡ್ಬೇಕು, ಇಲ್ಲ ಏನೋ ಒಂದು ಪ್ರಿಪೇರ್ ಮಾಡ್ಬೇಕು, ತಟ್ಟೆನೋ ಏನೋ ಪ್ರಿಪೇರ್ ಮಾಡ್ಬೇಕು, ಆಯ್ತಾ? ಅದನ್ನ ನೀವ್ ಯಾವ್ದ್ರಿಂದ ಪ್ರಿಪೇರ್ ಮಾಡ್ತೀರಾ ಅಂತ ನಿಮ್ಗೆ ಕೇಳಿದ್ರೆ ನೀವೇನ್ ಹೇಳ್ಬಿಡ್ತೀರಾ? Metals. ಮೆಟಲ್ಸ್ ಅಂತ ಹೇಳ್ತೀರಾ ಅಲ್ವಾ? ಅದು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್. ಫಸ್ಟ್ ನೀವು ಹೇಳಿದ ತಕ್ಷಣ ಹೇಳೋದು ಮೆಟಲ್ ಇಂದಾನೆ ಪ್ರಿಪೇರ್ ಮಾಡಕ್ ಆಗೋದು ಇದೆಲ್ಲ ಅಂತ. ನಾನ್ ಇಲ್ಲಿ ಕೇಳ್ತಿರೋದು ಲೀಸ್ಟ್, ಕೊನೆ ಚಾಯ್ಸ್. ಕೊನೆ ಚಾಯ್ಸ್ ಯಾವುದು? ಪ್ಲಾಟಿನಮ್ ಅಲ್ಲ ಅಲ್ಲ ಸರ್, ಅಲ್ಯೂಮಿನಿಯಂ ಇಂದ ಕಂಟೈನರ್ ಮಾಡ್ತಾರೆ ತಾನೆ? ಮಾಡ್ತಾರೆ. ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ತಟ್ಟೆಗಳಿದಾವೆ, ನೋಡಿರ್ತೀರಾ. ಹೌದು. ಇಲ್ಲಿ ನಾ ಇನ್ನೂ ನಿಮ್ಗೆ ಕ್ವಶನ್ ಅರ್ಥ ಮಾಡ್ಕೊತೀರಾ ನೀವು ಕರೆಕ್ಟ್ ಆಗಿ. ಈಗ ನೀವೇನ್ ಹೇಳ್ತಿದ್ರ ಎಲ್ಲ ಏನೋ ಮೆಟಲ್ಸ್ ಆಯ್ತು, ಮೆಟಲ್ಸ್ ಇಂದ ಪ್ರಿಪೇರ್ ಮಾಡ್ತಾರೆ, ಎಲ್ರಿಗೂ ಗೊತ್ತು, ಹೌದಲ್ವಾ? ಈಗ ನಾನು ಹೇಳ್ತಿದ್ದೀನಿ, ನಿಮ್ ಹತ್ರ ಮೆಟಲ್ ಇಲ್ಲ ಕಣಪ್ಪ, ನಿಮ್ ಹತ್ರ ಮೆಟಲ್ಸ್ ಕೊಟ್ಟಿಲ್ಲ ನಾನು, ಬಟ್ ನನ್ಗೆ ಕಂಟೈನರ್ ಪ್ರಿಪೇರ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಮೆಟಲ್ಸ್ ಇಲ್ಲ ನಿಮ್ ಹತ್ರ, ಕಂಟೈನರ್ ನ ಪ್ರಿಪೇರ್ ಮಾಡ್ಕೊಡಿ ಅಂತ. ಅವಾಗ ಏನ್ ಮಾಡ್ತೀರಾ ಅಂತ? ಸಾಯಿಲ್. ಗ್ಲಾಸ್ ಇಂದ ಮಾಡ್ಬೋದಲ್ವಾ? ಗ್ಲಾಸ್ ಮಾಡ್ಬೋದಲ್ವಾ? ಈಗ ಅಲ್ಲಿ ಸಾಯಿಲ್ ಗ್ಲಾಸ್ ಅಂತ ಬಂತು. ಇವಾಗ ಅದ್ರಲ್ಲಿ ಸಾಯಿಲ್ ಗ್ಲಾಸ್ ಅಲ್ಲಿ ಎ ಕಂಟೈನರ್ ದಟ್ ಕ್ಯಾನ್ ಬಿ ಡ್ರಾಪ್ ವಿದೌಟ್ ಶಾಟರಿಂಗ್, ಅಂದ್ರೆ ಬಿದ್ದು ಹೊಡೆದೋಗ್ಬಾರ್ದು. ಪ್ಲಾಸ್ಟಿಕ್. ಓಕೆ. ಸೊ ಇವಾಗ ಅಲ್ವಾ? ಸೊ ಇವಾಗ ಸೊ ಈ ಪ್ಲಾಸ್ಟಿಕ್ ಯಾವ ಅಂಡರ್ ಅಲ್ಲಿ ಬರುತ್ತೆ ಸರ್? ನಾನ್ ಮೆಟಲ್ ಅದು. ಎಕ್ಸಾಕ್ಟ್ಲಿ, ಅಷ್ಟೇ ಆನ್ಸರ್. ನಾಗದೆ ನಾನ್ ಮೆಟಲ್ ಅಲ್ಲಿ ಮಾಡ್ಬೇಕು ನಾವು. ಕರೆಕ್ಟ್. ಅಂದ್ರೆ ನಿಮ್ ಹತ್ರ ಮೆಟಲ್ ಗೊತ್ತು, ನಾವು ತಟ್ಟೆ ಮಾಡೋ ಯಾವ್ದೋ ಪಾತ್ರೆ ಮಾಡ್ಬೇಕಂದ್ರೆ ಮೆಟಲ್ ಅಲ್ಲಿ ಮಾಡ್ಬಿಡ್ತೀನಿ, ಹೌದು, ಕರೆಕ್ಟ್ ಆಗಿ ಗೊತ್ತು. ಬಟ್ ಅದು ಎಲ್ಲರಿಗೂ ಗೊತ್ತಿರೋದು. ಅವ್ರೇನ್ ಕೇಳ್ತಾರೆ? ಲೀಸ್ಟ್ ಅಪ್ರೋಪ್ರಿಯೇಟ್. ಲೀಸ್ಟ್ ಅಂದ್ರೆ ತುಂಬಾ ಕಟ್ಟ ಕಡೆದು ಈ ಮೆಟಲ್ ಸಿಗ್ತಾ ಇಲ್ಲ ಅಂದಾಗ ನಿಮ್ಗೆ ಲಾಸ್ಟ್ ಆಪ್ಷನ್ ಏನಿದೆ ಅಂದ್ರೆ ನಾನ್ ಮೆಟಲ್ ಪ್ರಿಪೇರ್ ಮಾಡ್ತೀನಪ್ಪ ಹೆಂಗೋ ಅಂತ ಹೇಳ್ತೀರಲ್ವಾ? ಆತರ. ಓಕೆ. ಮೊದಲನೇ ಆನ್ಸರ್ ಹೇಳಿ. ಯಾವ್ದಕ್ಕಪ್ಪ? ಮೊದಲನೇದು ವಾಟ್ ಇಸ್
Pure Substance. substance. So Only pure, one type of particle. which consists of only one type of particle. ಒಂದು Particle. ರೀತಿಯಾದ ಪಾರ್ಟಿಕಲ್ ಮಾತ್ರ ಇರುವಂತದನ್ನ ನಾವು ನೋಡಿ. ಏನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. Substance. ಓಕೆ. Okay. ಸೊ ನೆಕ್ಸ್ಟ್ ನೋಡೋಣ ಕಾಂಪೌಂಡ್ಸ್. ಎಷ್ಟು ಎಲಿಮೆಂಟ್ಸ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಕಾಂಪೌಂಡ್ಸ್ ಬಗ್ಗೆ ನೋಡೋಣ. ಸಂಯುಕ್ತ. ಸಂಯುಕ್ತಗಳು. ಸೊ ಕಾಂಪೌಂಡ್ಸ್ ಅಂದ್ರೆ ಏನ್ ಗೊತ್ತಿದೆ ನಮ್ಗೆ, ವಿಚ್ ಆರ್ ಕಂಪೋಸ್ಡ್ ಆಫ್ 2 or more elements that are chemically combined ಅಲ್ವಾ. ಕೆಮಿಕಲಿ ಕಂಬೈನ್ಡ್, ಇಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಮುಖಾಂತರನೇ ಎರಡು ಎಲಿಮೆಂಟ್ಗಳನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಗಳನ್ನ ಕಂಬೈನ್ ಮಾಡಿ ಒಂದು ಕಾಂಪೌಂಡ್ ನ ಫಾರ್ಮೇಶನ್ ಮಾಡ್ತಾ ಇದೀವಿ, ರೈಟ್. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಕಂಪೋಸ್ಡ್ ಆಫ್ 2 or more elements that are chemically combined. So chemical bonds. So ಆ ಬಾಂಡ್ಸ್ ಮುಖಾಂತರ ಕಂಬೈನ್ ಮಾಡ್ತಾ ಇದೀವಿ. In order for elements to combine, they must react or undergo chemical change. So ಅಂದ್ರೆ ಈ ಎಲಿಮೆಂಟ್ಗಳು ಕಂಬೈನ್ ಆಗ್ಬೇಕು ಅಂದ್ರೆ ಅದಕ್ಕೆ ಇರುವಂತದ್ದು ಒಂದೇ ದಾರಿ. ಅದು ಹೇಗೆ ಅಂದ್ರೆ ಬೈ ಅಂಡರ್ಗೋಯಿಂಗ್ ಕೆಮಿಕಲ್ ಚೇಂಜ್. ಒಂದು ಕೆಮಿಕಲ್ ಚೇಂಜ್ ಆಗೋದ್ರ ಮುಖಾಂತರ they can form compounds. ಸೊ ಕೆಲವೊಂದು ನಮ್ಗೆ ಗೊತ್ತಿರುವಂತ ಎಕ್ಸಾಂಪಲ್ ಗಳಿದೆ ಇಲ್ಲಿ. ಫೆಮಿಲಿಯರ್ ಕಾಂಪೌಂಡ್ಸ್, ಟೇಬಲ್ ಸಾಲ್ಟ್, ಸೋಡಿಯಂ ಅಂಡ್ ಕ್ಲೋರಿನ್, ವಾಟರ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಇವೆಲ್ಲ ಕಾಂಪೌಂಡ್ಸ್ ಈ ಕಡೆ ಇರೋದು. ಅದ್ರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ ರೈಟ್ ಸೈಡ್. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಅಂಡ್ ಆಕ್ಸಿಜನ್. ಶುಗರ್, ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಬೇಕಿಂಗ್ ಸೋಡಾ, sodium, hydrogen, carbon and oxygen, NaHCO3. So that is baking soda. So ಇವೆಲ್ಲ ಕಾಂಪೌಂಡ್ಸ್ ಗಳು. ಸೊ ಅಗೇನ್ ಸರ್ ಈಗ ಹೇಳಿ ಸರ್, ಈಗ ವಾಟರ್ಗೆ ಕೆಮಿಕಲ್ ನೇಮು H2O ಅಂತ ಕರಿತೀವಿ ಅಲ್ವಾ, ಹಂಗೆ ಶುಗರ್ಗೆ ಏನಂತ ಕರಿತೀವಿ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಸೇರಿ ಶುಗರ್ ಆಗಿದೆ ಅಂತ ನೀವ್ ಹೇಳಿದ್ರಿ. ಹಾಗಾದ್ರೆ ಶುಗರ್ ಅಂದ್ರೆ ಗ್ಲೂಕೋಸ್ ಅಂತಾನೋ ಅಲ್ವಾ? C6H12